ಮುಂದಿನ ಭವಿಷ್ಯವನ್ನ ಕಟ್ಟಿಕೊಳ್ಳುತ್ತಿರುವಂತಹ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಉಚಿತವಾಗಿ ತಪಾಸಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ವಲಯ ಅಧ್ಯಕ್ಷರಾದ ವತ್ಸಲಾ ಗೌಡ ತಿಳಿಸಿದರು. ಗುಬ್ಬಿ ಪಟ್ಟಣದ ಬಿಆರ್ಸಿ ಆವರಣದಲ್ಲಿ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಜಿಲ್ಲೆ ವೈಷ್ಣವಿ ಲಯನ್ಸ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಂಚಾರಿ ಕಣ್ಣು ತಪಾಸಣಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. To transform thousands of lives. Our mobile eye screening unit, every year millions of people, especially rural and undeserved communities, lose their vision simply because they cannot access timely screening of basic eye screening. These are preventable problems, yet they continue due to lack of awareness, accessibility and resources. The mobile eye screening unit is designed to bring quality eye care directly to the doorstep of those who need it the most, such as senior citizens, daily wage workers, school children and communities living far from hospitals. Equipped with modern diagnostic tools and qualified technicians, this unit can screen hundreds of people in a single day, ensuring early detection, referral and timely treatment. But initiatives like these require strong and compassionate partnerships. This is where the PSRC approach becomes pivotal. ಬಹಳ ಮುಖ್ಯವಾಗಿ ಈ ಯೋಜನೆ ಪ್ರಾರಂಭ ಆಗಿದ್ದು ನಮ್ಮ ಲಯನ್ಸ್ ಪ್ರಾರಂಭ ಆಗಿ ಸುಮಾರು 107 ವರ್ಷಗಳ ಇತಿಹಾಸ ನಮ್ಮ ಲಯನ್ಸ್ ಸಂಸ್ಥೆಗೆ. 107 ವರ್ಷ ಇತಿಹಾಸ ಇದ್ರೂ ಕೂಡ 1925ರಲ್ಲಿ ಕಣ್ಣಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಣ್ಣಿಗೆ ವಿಶೇಷವಾಗಿ ನಾವು ಸೌಲಭ್ಯಗಳನ್ನ ಒದಗಿಸ್ತೀವಿ. ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ವೈದ್ಯಕೀಯ ಸಲಕರಣೆ ಇರ್ಬೋದು, ಅವರಿಗೆ ಒಂದು ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನ 1925ರಿಂದ ಶುರುವಾಯಿತು. ಇಲ್ಲಿಗೆ ಒಂದು ಶತಮಾನಗಳಿಂದ ಇಡೀ ವಿಶ್ವಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಕಣ್ಣಿನ ತಪಾಸಣೆಯನ್ನ, ಕಣ್ಣಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಲಯನ್ಸ್ ಸಂಸ್ಥೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ನಾವು ತುಮಕೂರು ಜಿಲ್ಲೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕರ್ನಾಟಕ ಕನ್ನಡ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮುಖಾಂತರ ಅವರಿಗೆ ಉತ್ತಮವಾದಂತಹ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯಿಂದ ನಾವು ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಆ ಯೋಜನೆಗೆ ಬಹಳ ಮುಖ್ಯವಾಗಿ ನನಗೆ ಸಹಕಾರವನ್ನು ಕೊಟ್ಟರು ಡಾಕ್ಟರ್ ಅನಿತಾ ಸರ್. ನೋಡಿ, ಕಡೆಯ ವ್ಯಕ್ತಿಗಳಿಗೆ ನನ್ನ ಸೇವೆ ತಲುಪಿಸಬೇಕು ಅನ್ನೋ ಒಂದು ಏಕೈಕ ಗುರಿಯಿಂದ ಅವರು ಈ ಯೋಜನೆಯನ್ನ ಮತ್ತೆ ಲಯನ್ಸ್ ಕ್ಲಬ್ ನ ಮುಖಾಂತರ ಸಾವಿರಾರು ಜನಕ್ಕೆ ಕಣ್ಣಿನ ಆಪರೇಷನ್ ಕೂಡ ಮಾಡಿದ್ದಾರೆ. ಅವರ ಜೊತೆನಲ್ಲಿ ಡಾಕ್ಟರ್ ವಿನೀತ್ ಕೂಡ. ಈ ಯೋಜನೆ ಎಲ್ಲ ರೀತಿಯಾದಂತಹ ಸಹಕಾರ ಬೇಕು, ಹಣದ ಸಹಕಾರ ಇಲ್ಲ. ನಾನು ನಮ್ಮ ಗುಬ್ಬಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದು ಒಂದು ಸಂತೋಷ. ಇನ್ನೊಂದು ಸರ್ಕಾರಿ ಶಾಲೆಗಳಿಗೆ ಅಂತ ಮಾಡಿದಾರಲ್ಲ, ಅದು ಭಾರಿ ಇಂಪಾರ್ಟೆಂಟು. ಯಾಕೆಂದ್ರೆ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಸೌಕರ್ಯ ಕೊಡ್ತೀವೋ ಅಷ್ಟು ಒಳ್ಳೆಯದು. ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗಿ ಹಳ್ಳಿ ಶಾಲೆಗೆ ಮಕ್ಕಳು ಸೇರೋದೇ ಕಷ್ಟ ಆಗಿದೆ. ಸರ್ಕಾರದ ಸವಲತ್ತುಗಳಿಂದ ಸರ್ಕಾರಿ ಶಾಲೆಗಳು ನಡೀತವೆ. ಅದರಲ್ಲಿ ನಮ್ಮ ಒಂದು ಇಂಥ ಸೌಕರ್ಯ ಇರೋದ್ರಿಂದ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚಿನದಾಗಿ ನಡೀತವೆ. ನಮ್ಗೆ ಭಾರಿ ಸಂತೋಷ. ನಮ್ಮದು ಗುಬ್ಬಿ ತಾಲೂಕು ದೊಡ್ಡಗುಣಿ. ನಮ್ಮೂರಿಗೆ ಹೋಗೋ ದಿವಸ ನನಗೆ ಅದು ಇದು ಗೊತ್ತಾದ್ರೆ, ಡೇಟ್ ಗೊತ್ತಾದರೆ ಅವತ್ತು ನಾವೇ ಅಲ್ಲಿ ನಮ್ಮ ಲಯನ್ಸ್ ಕ್ಲಬ್ನವರೆಲ್ಲ ಬಂದು ನಾವು ಅಲ್ಲಿದ್ದು ಆ ಕಾರ್ಯಕ್ರಮ ನಡೆಸ್ಕೊಟ್ಟು ಬರ್ತೀವಿ. ಅದೊಂದು ನನ್ನ ಕೋರಿಕೆ. ಯಾಕಂದ್ರೆ ಎಲ್ಲ ನಾವು ಬರ್ತೀವಿ. ಲಯನ್ಸ್ ಕ್ಲಬ್ ಸ್ವಂತ ನಮ್ಮೂರದು. ಇದೇ ಸಂದರ್ಭದಲ್ಲಿ ಪಿಎನ್ಬಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ನ ಬ್ರಾಂಚ್ ಮ್ಯಾನೇಜರ್ ದಯಾನಂದ್ ಕೆಸಿ, ವೈದ್ಯರಾದ ಅನಿತಾ ಪ್ರಸಾದ್, ಡಾಕ್ಟರ್ ವಿನೀತ್, ಬಿಆರ್ಸಿ ಮಧುಸೂದನ್ ಸೇರಿದಂತೆ ಗುಬ್ಬಿಯ ಲಯನ್ಸ್ ಕ್ಲಬ್ ಅಶೋಕ್ ಕುಮಾರ್, ಸಾವಂತ್ ಶಿವಕುಮಾರ್, ವಿವೇಕಾನಂದ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು.